ನಮಸ್ಕಾರ ಗಂಗಾವತಿ ವೀಕ್ಷಕರೇ, ಆಲ್ರೆಡಿ ನೀವು ಥಂಬ್ನೇಲ್ ಅಲ್ಲಿ ನೋಡಿರ್ತೀರಿ. ನಮ್ಮ ಗಂಗಾವತಿ ನಗರದಲ್ಲಿ ರಾಯಚೂರು ರೋಡ್ ನಲ್ಲಿ ಇರುವಂತ ರಿಲಯನ್ಸ್ ಮಾರ್ಟ್ ದಿನಾಂಕ 7/7/2026 ಬೆಳಗ್ಗೆ 10-11 ಗಂಟೆ ರಿಲಯನ್ಸ್ ಮಾರ್ಟ್ ಗೆ ಶಾಪಿಂಗ್ ಮಾಡಕ್ ಹೋಗಿದ್ದೆ. ಹಾಗೆ ಒಂದು 4-5 ಐಟಮ್ ತಗೊಂಡಿರ್ತೀನಿ. ಅದ್ರ ಜೊತೆಗೆ ಇದೊಂದು ಮೈನಸ್ ತಗೊಂಡಿದ್ದೀನಿ. ಬಿಲ್ ಮಾಡಿಸಿದೆ. ಹೊರಗಡೆ ಬಂದು ಸೆಕ್ಯೂರಿಟಿ ಚೆಕ್ ಆಗುತ್ತಾನೆ. ಇಲ್ಲಿ ನೋಡಿ ತೋರಿಸ್ತೀನಿ. ಹೊರಗಡೆ ಬಿಲ್ ಅನ್ನ ಯಾವ್ಯಾವ ಐಟಮ್ ತಗೊಂಡಿದ್ದಾರೆ ಯಾವ್ಯಾವ ಇಲ್ಲ ಅಂತ ಚೆಕ್ ಮಾಡೋ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಆತನ ಮುಂದೆ ನಾನು ತೋರಿಸ್ದೆ. ಏನಿದು ಪ್ರಾಡಕ್ಟ್ ಎಕ್ಸ್ಪೈರ್ಡ್ ಆಗಿದೆ, ನೀವು ಹೆಂಗೆ ಹೊರಗಡೆ ಬಿಡ್ತಾ ಇದೀರಿ ಈ ಎಕ್ಸ್ಪೈರ್ಡ್ ಪ್ರಾಡಕ್ಟ್ ಅನ್ನ? ಕರೀರಿ, ನಿಮ್ ಮ್ಯಾನೇಜರ್ ನ ಕರೀರಿ. ಡಿಸ್ಪ್ಲೇ ನಲ್ಲಿ ಹೇಗಿಟ್ಟಿದ್ದೀರಾ, ಹಾಗೆ ನೀವು ಬಿಲ್ ಹಾಕಿ ಅದನ್ನ ಹೊರಗಡೆ ಹೇಗ್ ಬಿಟ್ಟಿದ್ದೀರಾ? ನೀವು ಬಿಲ್ ಚೆಕ್ ಮಾಡೋ ಬಿಲ್ ಒಂದೇ ಚೆಕ್ ಮಾಡ್ತೀರಿ ನೀವು. ಅದು ಎಕ್ಸ್ಪೈರ್ಡ್ ಆಗಿದೆ ಇಲ್ಲ ಅಂತ ಹೊರಗಡೆ ಐಟಮ್ ಚೆಕ್ ಮಾಡಲ್ಲ ನೀವು ಸೆಕ್ಯೂರಿಟಿಗಳು. ಅಲ್ಲಿ ಸ್ಟಾಫ್, ಸೆಕ್ಯೂರಿಟಿ, ಮ್ಯಾನೇಜರ್ ಏನ್ ಮಾಡ್ತಾ ಇದ್ದಾರೆ ಅದನ್ನ ನಾನು ಪ್ರಶ್ನೆ ಮಾಡಿದಾಗ, ಇಲ್ಲ ಸರ್ ಅದನ್ನ ಒಳಗಡೆ ತಗೊಂಡು ಹೋಗ್ತೀವಿ ಮತ್ತೆ ನಿಮ್ಗೊಂದು ಬೇರೆದ್ ಕೊಡ್ತೀವಿ ಅಂತಾರೆ. ನಾನ್ ನೋಡ್ಕೊಂಡೆ, ಕರೆಕ್ಟ್ ಆಯ್ತು. ಒಂದ್ ವೇಳೆ ನೋಡ್ಕೊಂಡ್ಲಾರ್ದನೆ ಹೋಗಿದ್ರೆ ಪರಿಸ್ಥಿತಿ ಏನು? ಫುಡ್ ಪಾಯ್ಸನ್ ಆಗುತ್ತಾನೆ. ಫುಡ್ ಪಾಯ್ಸನ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ, ಈಗಿನ ವಿಚಾರ ಏನಂದ್ರೆ ಬೇರೆಯವರು ಮಾಡಿರುವಂತ ಒಂದು ತಪ್ಪಿಗೆ ಎಕ್ಸ್ಪೈರ್ಡ್ ಡೇಟ್ ಅನ್ನು ಚೆಕ್ ಮಾಡ್ಲಾರ್ದನೆ ಬೇರೆಯವ್ರು ಮಾಡೋ ತಪ್ಪಿಗೆ ಒಂದು ನಾನು ಅನುಭವಿಸಬೇಕಾಗಿತ್ತು. ಒಂದ್ ವೇಳೆ ನಾನು ಪ್ರಾಡಕ್ಟ್ ಚೆಕ್ ಮಾಡ್ಲಿಲ್ಲ ಅಂದಿದ್ರೆ ಅದನ್ನ ಬೇರೆ ಗ್ರಾಹಕರು ಎಲ್ಲರೂ ಎಕ್ಸ್ಪೈರ್ ಡೇಟ್ ಚೆಕ್ ಮಾಡ್ಕೊಂಡು ತಗೊಂಡು ಹೋಗ್ತಾರ? ನೀವು 70% ಜನ ಎಕ್ಸ್ಪೈರ್ ಡೇಟ್ ಚೆಕ್ ಮಾಡಬಹುದೇನೋ, ಈ 30% ಜನ ಇದಾರಲ್ಲ ಈ ಎಕ್ಸ್ಪೈರ್ ಡೇಟ್ ಚೆಕ್ ಮಾಡಲ್ಲ. ಕೆಲವೊಂದು ಪ್ರಾಡಕ್ಟ್ ಗಳನ್ನ ಹಾಗೆ ಬಳಸ್ತಾರೆ. ಸೊ ಅಂತ ಜನರು ಇಂತ ಪ್ರಾಡಕ್ಟ್ ಗಳನ್ನ ಏನಾದ್ರು ಅವರು ಯೂಸ್ ಮಾಡಿದ್ರೆ ಫುಡ್ ಪಾಯ್ಸನ್ ಯಾಕಾಗಲ್ಲ? ನಂದೊಂದು ಪ್ರಶ್ನೆ. ಹಾಗೆ ಬೇಜವಾಬ್ದಾರಿತನದಿಂದ ಹೇಳಿಕೆ. ಅಲ್ಲಿ ಇರೋ ಕೆಲವು ಸಿಬ್ಬಂದಿಗಳು, ನನಗೆ ಹೆಸರುಗಳು ಗೊತ್ತಿಲ್ಲ ಅವ್ರು ಯಾರ್ಯಾರಂತ, ಏನ್ ಮಾಡ್ಕೊಂತೀರೋ ಮಾಡ್ಕೊಡ್ರಿ. ಬೇಜವಾಬ್ದಾರಿ ಹೇಳಿಕೆ. ಕನ್ವಿನ್ಸ್ ಮಾಡಿದ್ರು, ಬಂದ್ ಕುತ್ಕೊಳ್ಳಿ ಮಾತಾಡೋಣ. ಬಂದ್ ಕುತ್ಕೊಳ್ಳಿ ಮಾತಾಡೋಷ್ಟು ಏನಿದೆ? ಏನ್ ದುಡ್ಡೇನಾದ್ರು ಕೊಡ್ತೀರಾ ನನಗೆ? ದುಡ್ಡು ತಗೊಂಡು ನಾನೇನ್ ಮಾಡ್ಲಿ? ಹೆಂಡ್ತಿನ ಮಕ್ಕಳ? ನನಗೆ ಯಾರನ್ನ ಸಾಕ್ಬೇಕು ನಾನು ದುಡ್ಡು ತಗೊಂಡು? ದುಡ್ಡಿನ ಅವಶ್ಯಕತೆ ಇಲ್ಲ. ಮಾರುತಿ ನಾಟ್ ಫಾರ್ ಸೇಲ್. ನಾನು 7ನೇ ತಾರೀಕು ವಿಡಿಯೋ ಮಾಡಿದ್ದೀನಿ ಅಂದ್ರೆ 8ನೇ ತಾರೀಕು 10 ಗಂಟೆಗೆ ಕಂಪಲ್ಸರಿ ರಿಲೀಸ್ ಆಗುತ್ತೆ. ಯಾಕಂದ್ರೆ ವಿಡಿಯೋ ಎಡಿಟಿಂಗ್ ಮಾಡ್ಬೇಕು. ಈ ಸಿಸ್ಟಮ್ ನಲ್ಲಿ ಬಹಳ ಕೆಲಸಗಳಿರ್ತವೆ. ಥಂಬ್ನೇಲ್ ರೆಡಿ ಮಾಡ್ಬೇಕು. ಒಂದು ವಿಡಿಯೋ ಮಾಡ್ಬೇಕಂದ್ರೆ ಕಮ್ಸೆ ಕಮ್ 8 ಅವರ್ಸ್ ಬೇಕು ಪ್ರಾಪರ್ ಆಗಿ ಒಂದು ವಿಡಿಯೋ ಮಾಡ್ಬೇಕು ಅಂದ್ರೆ. ಸೊ ನಾನು ಇವತ್ತು ವಿಡಿಯೋ ಮಾಡ್ತೀನಿ. 8ನೇ ತಾರೀಕು 10 ಗಂಟೆಗೆ ಇದು ರಿಲೀಸ್ ಮಾಡ್ತೀನಿ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ. ಮತ್ತೆ ಏನ್ ಮಾಡ್ಕೊಂತೀಯ ಮಾಡ್ಕೋ. ಓಕೆ, ನಾನು ಮಾತಾಡೋಕ್ ತಯಾರಾಗಿಲ್ಲ. ನನ್ ಪಾಡಿಗೆ ನಾನು ಬರ್ತಾ ಇದ್ದೆ. ಒಬ್ಬನು ನನ್ನ ಚೀಲ ಹಿಡ್ಕೊಂತಾನೆ. ಚೀಲ ಹಿಡ್ಕೊಂಡು, ನಿಲ್ರಿ ಆ ಪ್ರಾಡಕ್ಟ್ ಆಲ್ರೆಡಿ ಒಳಗಿದ್ದು ಪ್ರಾಡಕ್ಟ್ ಹೊರಗಡೆ ತಗೊಂಡ್ಬಂದಿದ್ದಾರೆ ಅವರು. ಬೇರೆ ಪ್ರಾಡಕ್ಟ್ ತಗೊಂಡ್ಬಂದು ನನ್ ಚೀಲನ ಹಿಡ್ಕೊಂಡು, ತಗೊಳ್ರಿ ಈ ಪ್ರಾಡಕ್ಟ್ ತಗೊಳ್ರಿ, ನನಗೆ ಆ ಪ್ರಾಡಕ್ಟ್ ವಾಪಸ್ ಕೊಡ್ರಿ. ನಾನೇ ಕೊಡ್ಬೇಕು? ನನ್ನ ಹತ್ರ ಇದೆ ಪ್ರಾಡಕ್ಟ್, ಅದು ನಾನು ಕೊಡಲ್ಲ. ಪ್ರಾಡಕ್ಟ್ ನನ್ನ ಹತ್ರನೇ ಇದೆ ಪ್ರಾಡಕ್ಟ್, ಅದು ನಾನ್ ಕೊಡಲ್ಲ. ಒಂದು ನಿಮಿಷಕ್ಕೆ 5 ಲಕ್ಷ ರೂಪಾಯಿ ಇನ್ಕಮ್ ಇದೆ ಆತಗೆ. ಜಸ್ಟ್ ಒಂದು ನಿಮಿಷಕ್ಕೆ. ಒಂದು ಗಂಟೆಗೆ ಎಷ್ಟಾಗ್ಬೋದು? ಒಂದು 24 ಅವರ್ಸ್ಗೆ 24 ಗಂಟೆಗೆ ಎಷ್ಟು ದುಡಿಬಹುದು? ತಿಂಗಳಿಗೆ ಎಷ್ಟು ದುಡಿಬಹುದು? ಅಂತ ಒಂದು ಕಂಪನಿ ಮೇಲೆ ನಾನು ಕೇಸ್ ಹಾಕಕ್ಕಾಗತ್ತಾ? ಹೋಗ್ಲಿ, ಕೇಸ್ ಹಾಕಕ್ ನನ್ಕಂತ್ರ ಆಗ ಸಾಧ್ಯನೇ ಇಲ್ಲ. ಕೇಸ್ ಹಾಕಿ ಅದನ್ನ ಗೆಲ್ಲೋ ನನ್ ಕೈಲಿ ಆಗಲ್ಲ. ಅದು ನನಗ್ ಗೊತ್ತು. ಏನ್ ಮಾಡಕ್ ಸಾಧ್ಯ? ಅಲ್ಲಿ ಮ್ಯಾನೇಜರ್ ಅಂತಾನೆ, ಏನ್ ಮಾಡ್ಕೊಂತೀರೋ ಮಾಡ್ಕೊಳ್ರಿ. ಓಕೆ, ನಾನು ಏನ್ ಮಾಡ್ತೀನಿ, ವಿಡಿಯೋ ಮಾಡಿ ಜನರಿಗೆ ಬಿಡ್ತೀನಿ. ಅವ್ನ ಮನಸ್ಸಿನಲ್ಲಿ ಆಲ್ರೆಡಿ ಏನೋ ಅನ್ಕೊಂಡಿದ್ದಾನೆ. ನೀನ್ ಏನನ್ನ ಮಾಡ್ಕೋ, ಏನನ್ನ ಮಾತಾಡೋ, ಜನರು ನಮ್ಮ ಶಾಪಿಗೆ ಬರ್ತಾರೆ. ಅವರಿಗೆ ಬೇರೆ ಗಂಗಾವತಿಯಲ್ಲಿ ಬೇರೆ ಶಾಪ್ಗಳೇ ಇಲ್ಲ ಅನ್ನೋ ರೀತಿ ಮಾತಾಡ್ತಾ ಇದ್ದಾನೆ. ಅದೊಂದು ಗರ್ವ ಅನ್ನೋದೊಂದು ಇರುತ್ತಲ್ಲ, ಆ ಗರ್ವ ಅದು ತುಂಬಿಕೊಂಡಿದೆ. ಜನರಿಗೆ ನಾನು ಹೇಳೋದಿಷ್ಟೇ, ನೀವು ಹೋಗ್ತಿರೋ ಬಿಡ್ತಿರೋ, ನನ್ ಕರ್ತವ್ಯ ನಾನ್ ಮಾಡಿದೀನಿ. ಇದು ನಾನ್ ಅನುಭವಿಸಿರೋದೇ, ಇದು ಬೇರೆಯವ್ರದಲ್ಲ. ನಾನು ನಿಮ್ ಮುಂದೆ ಹೇಳಿದೀನಿ. ಸೊ ನೀವೇನ್ ಮಾಡ್ತೀರಿ? ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಾಧ್ಯವಾದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.